ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಹೋಗ್ತಾ ಇದೆ. 18ನೇ ಸುತ್ತಿನಲ್ಲಿ ಸಮರ್ಥ ಶಾಮನೂರು ಮುನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ, ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಎಷ್ಟು ಮತಗಳು ಅಂತ ಹೇಳಿದ್ರೆ 18ನೇ ಸುತ್ತಿನಲ್ಲಿ ಸಮರ್ಥ ಶಾಮನೂರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 5600 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಟ್ಟು 1,58,000 ಮತಗಳು ಚಲಾವಣೆಯಾಗಿದ್ದಾವೆ. ಇವರಿಬ್ಬರ ಮತಗಳ ಅಂತರ ನೋಡಿದ್ರೆ, ಇವರಿಬ್ಬರು ಪಡೆದುಕೊಂಡಿರುವ ಮತಗಳನ್ನು ಸೇರಿಸಿ ನೋಡಿದ್ರೆ ಇನ್ನೂ ಸರಿಸುಮಾರು 30,000 ಮತಗಳು ಎಣಿಕೆಯಾಗುವುದು ಬಾಕಿ ಇದೆ. ಇವರ ನಡುವಿನ ಅಂತರ ಎಷ್ಟಿದೆ? 5,600. ಹೀಗಾದರೆ ಏನು ಬೇಕಾದರೂ ಆಗಬಹುದು. ಈಗಲೂ ಕೂಡ ನಿಶ್ಚಿತವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇವರೇ ಗೆಲ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಒಂದು ಬೂತ್ನಲ್ಲೋ ಯಾವುದೋ ಒಂದು ಸುತ್ತಿನಲ್ಲೋ ತಲೆ ಕೆಳಗಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ರಿಸಲ್ಟ್ ಆಗಿದೆ. ಯಾಕೆಂತ ಹೇಳಿದ್ರೆ ಮೊದಲಿನಿಂದಲೂ ಕೂಡ ಹಿನ್ನಡೆ ಅನುಭವಿಸಿದಂಥ ಸಮರ್ಥ ಶಾಮನೂರು ದಾವಣಗೆರೆ ನಗರದಲ್ಲಿ ಎಣಿಕೆ ಅಥವಾ ನಗರ ಪ್ರದೇಶದ ಓಟುಗಳನ್ನು ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡ್ರು. ಆ ಮುನ್ನಡೆ ಹಾಗೆ ಮುಂದುವರಿತಾ ಇತ್ತು. ಜೊತೆಗೆ ಹಾವು ಏಣಿ ಆಟವೂ ಕೂಡ ಮುಂದುವರಿತಾ ಇತ್ತು. ಒಂದು ಸುತ್ತಿನಲ್ಲಿ ಸಮರ್ಥ ಶಾಮನೂರು, ಮತ್ತೊಂದು ಸುತ್ತಿನಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಇಬ್ಬರ ನಡುವಿನ ಹಾವು ಏಣಿ ಆಟ ಈಗಲೂ ಕೂಡ ಮುಂದುವರಿತಾ ಇದೆ. ಬಾಗಲಕೋಟೆ ನೋಡಿ, ಆರಂಭದಿಂದಲೂ ಗೆಲುವಿನವರೆಗೆ ಒಂದೇ ಒಂದು ರೌಂಡಿನಲ್ಲೂ ಕೂಡ, ಒಂದೇ ಒಂದು ಸುತ್ತಿನಲ್ಲೂ ಕೂಡ ಬಿಜೆಪಿ ಮುನ್ನಡೆ ಸಾಧಿಸಲೇ ಇಲ್ಲ. ಗ್ರಾಮೀಣ ಭಾಗದಲ್ಲಾಗಲಿ, ನಗರ ಭಾಗದಲ್ಲಾಗಲಿ, ವಿದ್ಯಾಗಿರಿ, ನವನಗರ, ಹಳೆ ಬಾಗಲಕೋಟೆ ಅಥವಾ ರಾಂಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ, ಐಹೊಳೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ, ಅಮೀನಗಡ ಆ ಸುತ್ತಮುತ್ತ ಭಾಗದಲ್ಲಿಯೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಮುನ್ನಡೆ ಕಾಯ್ದುಕೊಂಡು ಬಂದಂಥ ಉಮೇಶ್ ಮೇಟಿ 22,800 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹಾಗೆ ಕಾಣಿಸ್ತಾ ಇಲ್ಲ. ಈಗಲೂ ಕೂಡ ಒಂದು ನಿಗೂಢವಾದ ರೀತಿಯಲ್ಲೇ ಕಾಣಿಸ್ತಾ ಇದೆ. ಫಲಿತಾಂಶ ಏನಾಗುತ್ತೆ ಅಂತ ಹೇಳಿ ಈಗಲೇ ಹೇಳಲಿಕ್ಕೆ ಸಾಧ್ಯವಿಲ್ಲ. 55,700 ಮತಗಳನ್ನು ಸಮರ್ಥ ಶಾಮನೂರು ಪಡೆದುಕೊಂಡಿದ್ದರೆ 49,000 ಚಿಲ್ಲರೆ ಮತಗಳನ್ನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಪಡೆದುಕೊಂಡಿದ್ದಾರೆ. ಅವರಿಬ್ಬರ ಒಟ್ಟುಗೂಡಿಸಿದರೂ ಕೂಡ ಹೆಚ್ಚು ಕಮ್ಮಿ 1,10,000 ಅಥವಾ 1,10,000 ಮತಗಳು. ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿರುವಂಥ ವ್ಯಕ್ತಿ ಅಥವಾ SDPI ಅಭ್ಯರ್ಥಿ 15,000 ಮತಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನೂ ಸರಿಸುಮಾರು 30,000 ಮತಗಳು ಎಣಿಕೆಯಾಗೋದು ಬಾಕಿ ಇದೆ. ಹೀಗಾಗಿ ಯಾವ ಸುತ್ತಿನಲ್ಲಿ ಹೇಗೆ ಬೇಕಾದರೂ ಆಗಬಹುದು. ಈಗಲೂ ಕೂಡ ಒಂದು ಆಶಾದಾಯಕ ಬೆಳವಣಿಗೆಯಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಹಾಗೆ ಆಶಾದಾಯಕವಾಗಿ ನೋಡ್ತಾ ಇದ್ದಾರೆ. ಬಟ್ ಗೆಲುವಿನ ದಡ ಸೇರುವ ದಾಪುಗಾಲಿಡ್ತಾ ಇರುವಂಥ ಕಾಂಗ್ರೆಸ್ ಅಭ್ಯರ್ಥಿಯು ಕೂಡ ಕೊನೆಯ ಹಂತದವರೆಗೂ ಕೂಡ ಕುತೂಹಲವನ್ನು ಕಾಯ್ದುಕೊಳ್ಬೇಕಾಗಿದೆ. ಕೊನೆಯ ಎಣಿಕೆಯ ಸುತ್ತಿನ ಹಂತದವರೆಗೂ ಕೂಡ ಆ ಕುತೂಹಲವನ್ನು, ಜೊತೆಗೆ ಆ ಎದೆಯಲ್ಲಿ ಢವಢವ ಅಂತಿರುತ್ತಲ್ಲ, ಆ ಢವಢವ ಕೂಡ ಮುಂದುವರಿಯುತ್ತೆ. ಹೀಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾರು ಶಾಸಕರಾಗ್ತಾರೆ ಅನ್ನೋದು ಈ ಹಂತಕ್ಕೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಕುಟುಂಬ ಅಂದರೆ ಪವರ್ಫುಲ್ ಕುಟುಂಬ. 2008ರಿಂದ ಇಲ್ಲಿವರೆಗೂ ತೆಗೆದುಕೊಂಡ್ರೆ ಚುನಾವಣೆಯಲ್ಲಿ ಅನಾಯಾಸವಾಗಿ ಗೆಲ್ತಾ ಇದ್ದಂಥ ಕುಟುಂಬ. ಆದರೆ ಈಗ